ಸಂತೋಷಗೊಳ್ಳಬೇಕು. ನಾನು ಇಷ್ಟಪಟ್ಟಂತ ಎಲ್ಲ ಕಾರ್ಯಗಳು ಸಸೂತ್ರವಾಗಿ ನೆರವೇರಬೇಕು. ನನ್ನ ಬಗ್ಗೆ ಇಷ್ಟೆಲ್ಲ ಅನುಕಂಪದಿಂದಲೋ ಪ್ರೀತಿಯಿಂದಲೋ ಕೊಟ್ಟಿರುವಂತ ವರಗಳನ್ನ ಸ್ವೀಕರಿಸಿದ್ದೇನೆ. ಮೂರನೆಯದಾದ ವರವನ್ನ ಕೊಡ್ತಾ ಇದ್ದೀಯಲ್ಲ, ತೆಗೆದುಕೋ, ಬೇಕಾದ್ದು ಕೇಳು, ಬೇಕಾದದ್ದನ್ನು ಕೇಳು. ಪತಿಯನ್ನೊಂದನ್ನು ಬಿಟ್ಟು ಅದು ಒಂದು ವಿಷಯ ಹೊರತಿಲ್ಲ ನಮ್ಮಲ್ಲಿ. ನನಗೆ ಬೇಕಾಗಿರುವುದೇ ಸಿಗಲಿಲ್ಲ ಎಂದ ಮೇಲೆ ಆದ್ರೂ ನಿನ್ನ ಮೇಲೆ ಮಾತಿನ ಮೇಲೆ ನಂಬಿಕೆ ಇದೆ. ನಿನ್ನ ಹೃದಯ ವೈಶಾಲ್ಯದ ಬಗ್ಗೆ ಭರವಸೆ ಇದೆ. ಇದು ಈ ನಿನ್ನ ಮಗಳು ಪ್ರಪಂಚದಲ್ಲಿ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ, ತನ್ನ ಆತ್ಮವನ್ನ ಪತಿಗಾಗಿ ಮೀಸಲಿಟ್ಟವಳು ಎನ್ನುವುದು ಜಗಚ್ಚಾಯರಾಗಿ ಕಾಣುವುದಕ್ಕಾಗಿ ನಾನು ನಿನ್ನಲ್ಲಿ ಕೇಳುವುದಿಷ್ಟೇ. ಪತಿಯ ಪ್ರಾಣವನ್ನ ಕೊಡುವುದಕ್ಕೆ ಸಾಧ್ಯತೆ ಇಲ್ಲದೆ ಇದ್ರೆ ಇದೋ ನಾನು ಈ ಮನೆಯನ್ನ ಸೇರುವ ಸಮಯದಲ್ಲಿ ಈ ಕುಲವನ್ನು ಉದ್ಧರಿಸುವುದಕ್ಕಾಗಿ ಬಂದವಳು ಅಂತ ಭಾವಿಸಿಕೊಂಡವಳು. ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಅಂತ ಅನಿಸಿಕೊಳ್ಳಬೇಕಿದ್ರೆ ಆ ವಂಶ ಉದ್ಧಾರವಾಗಬೇಕು, ಆ ಕುಲವು ಬೆಳೆಯಬೇಕಂತೆ. ಹಾಗೆ ಈ ಮನೆಯನ್ನ ಸೇರಿದಂತ ನನ್ನ ಪಾಲಿಗೆ 100 ಮಕ್ಕಳನ್ನ ಕರುಣಿಸಬೇಕು ಅಂತ ಕೈ ಜೋಡಿಸಿ ಬೇಡಿಕೊಳ್ತೇನೆ. ವರಸತಿ ನಿನಗಿಷ್ಟು ಛಲವೇಗೆ ನೀರೆ, ವರಸತಿ ನಿನಗಿಷ್ಟು ಛಲವೇಗೆ ನೀರೆ, ಅರ ನಿಮಿಷದ ಬಾಳು ಮೃಗ ತೃಷ್ಣೆ ಅರಿಯೇ, ಅರ ನಿಮಿಷದ ಬಾಳು ಮೃಗ ತೃಷ್ಣೆ ಅರಿಯೇ, ಇರಲು ಚಾಪಲ್ಯವು ಕೋರುನ ನೀವೇ, ಇರಲು ಚಾಪಲ್ಯವು ಕೋರುನ ನೀವೇ, ಸ್ಥಿರ ಸುಖ ಧರುಮದಿ ದೀಧಿತಿ ಮತಿಯ, ಸ್ಥಿರ ಸುಖ ಧರುಮದಿ ದೀಧಿತಿ ಮತಿಯ. ಏನೇ ಇದು ನಿನ್ ಬಹಳ ಪುರುಷೋತ್ತಿರ್ಬಹುದು, ನನಗೆ ವೇಳೆ ಕರೆಯುವ ವ್ಯವಧಾನ ಇಲ್ವೇ ಇಲ್ಲ. ಇಲ್ಲ ಆಯ್ತು, ಮತ್ತೊಂದು ಕಡೆ ಹೋಗ್ಬೇಕು ಪಾಶ ಹಾಕ್ಲಿಕ್ಕೆ, ಅದಕ್ಕೆ ಕಾಲ ಅಂತ ಹೇಳುವುದು ಅಲ್ವಾ? ಹಾಗಾಗಿ ನನ್ನ ತಾಳ್ಮೆಯ ಪರೀಕ್ಷೆ ಮಾಡುವುದಕ್ಕೆ ಮುಂದಾಗಬೇಡ. ಈ ಕಾಲದಲ್ಲಿ ಸರಸವಾಡುವುದಕ್ಕೆ ಮುಂದಾಗಬೇಡ. ಒಂದೋ ಎರಡೋ ನೀನು ಕೇಳಿದಂತ 3 ವರವನ್ನ ಕರುಣಿಸಿದ್ದೇನೆ ನಾನು. ಪ್ರತಿಯೊಂದನ್ನ ಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ. ವರ ಕೊಟ್ಟ ಮೇಲೂ ಮತ್ತು ಪತಿ ಒಟ್ಟಿಗೆ ಬರ್ತಾ ಇದೆಯಾ? ನಾನು ಮೊದಲೇ ಹೇಳಿದ ಮಾತು ನಿನ್ನ ವ್ಯವಹಾರಕ್ಕೂ ಸರಿಯಾಗಿ ನೋಡು. ಸ್ವಾರ್ಥಿಗಳು ನೀವು, ಚಾಪಲ್ಯ, ಚಂಚಲತೆ, ಕಾಮನೆ ನಿಮ್ಮಲ್ಲಿ ಮನೆಯಾಗಿ ಹೋಗಿದೆ. ಇಷ್ಟು ವರ ಕೊಟ್ಟ ಮೇಲೂ ಮತ್ತೆ 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 ನನ್ನ ಬೆನ್ನತ್ತಿ ಬರ್ತಾ ಇದೆಯಲ್ಲ ಸಾವಿತ್ರಿ, ನಿನ್ನ ಗಂಡನ ದೇಹವನ್ನು ಬಿಟ್ಟು ಕೋಣವನ್ನ ಏರಿದ್ದು ಸಾರ್ಥಕವಾಯಿತು. ಪರಕಾಮಿಯಲ್ಲ ಭರ್ತೃವ ಬಿಟ್ಟು ವೈಹಿಕದ ವರಕಾಮಿಜಲ್ಲ, ಪತಿ ಕೆಟ್ಟುಳಿದ ಸುಖ ಪದದ ಸಿರಿಕಾಮಿಯಲ್ಲ, ಪರಕಾಮಿಜಲ್ಲ ಭರ್ತೃವ ಬಿಟ್ಟು ವೈಹಿಕದ ವರಕಾಮಿಜಲ್ಲ, ಪತಿ ಕೆಟ್ಟುಳಿದ ಸುಖ ಪದದ ಸಿರಿಕಾಮಿಯಲ್ಲ, ಭರ್ತನ ಬಿಟ್ಟು ಪತಿವ್ರತೆಯರಂತಿದರ ಸತ್ಯಗೊಳಿಸೋ, ಭರ್ತನ ಬಿಟ್ಟು ಪತಿವ್ರತೆಯರಂತಿದರ ಸತ್ಯಗೊಳಿಸೋ, ವರವನ್ನ ಕೊಡುತ್ತೇನೆ ಅಂತ ಅಹಂಕಾರದಿಂದ ಬೀಗಬೇಡ ಅಧರ್ಮರಾಜ. ವರವನ್ನ ಕೊಡುತ್ತೆ ಎನ್ನುವ ಕಾರಣಕ್ಕಾಗಿ ಪದೇ ಪದೇ ವರವನ್ನ ಕೇಳುವವಳು ನಾನಲ್ಲ. ಮತ್ಯಾಕೆ ಬರ್ತಾ ಇದೆಯಾ ಪದೇ ಪದೇ?
ವರವನ್ನ ಕೊಡಬೇಕಿದ್ರೆ ಪಡೆಯುವನ ಯೋಗ್ಯತೆಯನ್ನ ತಿಳಿದಿರಬೇಕಂತೆ. ನನ್ನ ಯೋಗ್ಯತೆಯನ್ನ ತಿಳಿಯಲಾರದೆ ಹೋದೆ ಯಮಧರ್ಮರಾಜ. ವರವನ್ನ ನಿರೀಕ್ಷಿಸುವುದಕ್ಕಾಗಿ ನಿನ್ನ ಬಳಿಗೆ ಬರುತ್ತಿಲ್ಲ ನಾನು ಕೈ ಹಿಡಿದ ಪತಿಯನ್ನ ಸೇರುವುದಕ್ಕಾಗಿ ಇದ್ದವಳು. ಪತಿಯ ಆತ್ಮದ ದಾರಿಯಲ್ಲೇ ಸಾಗುವಂತಹ ಈ ಸಾವಿತ್ರಿಯ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯ. ವರವನ್ನ ಕೊಟ್ಟ ಮಾತ್ರಕ್ಕೆ ಪೂರೈಸುವಂತ ಶಕ್ತಿ ನಿನಗಿರಬೇಕಲ್ಲ. ಈಡೇರಿಸುವ ಯೋಗ್ಯತೆಯೂ ಇರಬೇಕು ಕೊಟ್ಟವನಿಗೆ, ಅದುಂಟು. ಹಾಗಿದ್ರೆ ಈ ಸಾವಿತ್ರಿಯ ಬಗ್ಗೆ ಏನನ್ನೋ ತಿಳಿಯಲಾರದವನು ನನಗೆ ಸ್ಪಷ್ಟವಾಯಿತು. ಒಳ್ಳೆ ಹಠಮಾರಿ ಹೆಣ್ಣು ಅಂತಾಯ್ತು. ಅಲ್ಲ, ಹೇಳಿದ ಅರ್ಥ ಆಗುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ ಅಂತ. ಪತಿಯ ಆತ್ಮವನ್ನ ಹಿಡಿದು ಬಂದವಳು ಈ ಸಾವಿತ್ರಿ. ಪತಿ ಸಿಕ್ಕುವುದಿಲ್ಲ ಅಂತ ಹೇಳಿದ್ನಲ್ಲ ಈ ಯಮ. ಪತಿ ಎಳೆದ ಮೇಲೆ ಯಾರನ್ನ ಸೇರಿ 100 ಮಕ್ಕಳನ್ನ ಪಡೆಯಬೇಕು ನಾನು. ನಿನ್ನ ಬಾಯಿಯಿಂದಲೇ ಬರಸಿದಿಳನಗಿದೊಡಗಲ್ ಮರಣಗೆ ಮತಿ ಸಿಡಿಯುತ್ತಲೆ ಜನರು ಸುರ್ಗರೆದ ಶಿರನಾಚಿಯೇ ತನ್ನೊಳಗೆಯೇ ಹೊರಳ್ಯರಳಿದ ಮನದಿಂದಲೂ ಸುರಿದ ಸದೆಯೊಡನೋ ದೇವಿ ಪಿಡಿಯೋ ಸಕಲ ಸಂಪದ ಭಾವನೆಗೆ ನಿಲುಕಿದುದನೆಲ್ಲವಾ. ದೇವಿ ಪಿಡಿಯೋ ಸಕಲ ಸಂಪದ ಭಾವನೆಗೆ ನಿಲುಕಿದುದನೆಲ್ಲವೋ. ಹೇವವಿರದೊಲ್ಲವನದಾಯುಷ್ಯವ ಚತುಶತವಾ. ಹೇವವಿರದೊಲ್ಲವನದಾಯುಷ್ಯವ ಚತುಶತವ. ದೇವಿ ದೋಚಿಯದಿತ್ತೆ ಸಕಲವ ಜೀವ ಕಿಕ್ಕಿದ ಪಾಶ ಮೋಚಿಸಿ. ದೇವಿ ದೋಚಿಯದಿತ್ತೆ ಸಕಲವ ಜೀವ ಕಿಕ್ಕಿದ ಪಾಶ ಮೋಚಿಸಿ. ಈವೆನೆ ಪರಂತ ಪಳೆ ಕೈಗೊಳ್ಳೆನುತ ನೀಡಿದನು. ಆಗ ಕರೆದ ಮಾತಿಗೂ ಈಗ ಕರೆದ ಮಾತಿಗೂ ಅರ್ಥವನ್ನು ಇಲ್ಲಿ ಕಲ್ಪಿಸಿಕೊಳ್ತಾ ಇದ್ದೇನೆ. ನೀನು ಯಾರು ಏನು ಎನ್ನುವಂತ ಅರಿವಿಲ್ಲದೆ ಹೋಗು. ನಿನ್ನ ಯೋಗ್ಯತೆಯ ನೆಲೆಯಿಂದ ದೇವಿ ನಾನು ನಿನ್ನನ್ನು ಸಂಬೋಧಿಸಿದ್ದೆ. ಇಷ್ಟು ಕ್ಷಣದ ಒಡನಾಟ, ನಿನ್ನ ಚರ್ಯೆ, ನಿನ್ನ ಕಾರ್ಯ, ನಿನ್ನ ಹಂಬಲ, ನಿನ್ನ ನಿಷ್ಠೆ, ನಿನ್ನ ನಿಲುಮೆ ಎಲ್ಲವನ್ನ ಈಗ ತಿಳಿದು ಅದೇ ಬಾಯಿಂದ ದೇವಿ ಎನ್ನುವ ಹಾಗೆ ನಿನ್ನನ್ನು ನಾನು ಸಂಬೋಧಿಸ್ತಾ ಇದ್ದೇನೆ. ದೇವಿ ಶಬ್ದಾರ್ಥ ಅಂದ್ರೆ ಏನು? ಎಲ್ಲವನ್ನೂ ಕೊಡುವವನು ಎಲ್ಲರಿಗೂ. ಯಮಧರ್ಮ ಕೇಳಿದವರವನ್ನೆಲ್ಲ ಕೊಟ್ಟ. ಆದರೆ ನಿನ್ನ ಎದುರಿನಲ್ಲಿ ಯಮನೇ ಕೈಯುದ್ದುವಂತಹ ಸ್ಥಿತಿ ಬಂದು ಹೋಯಿತು. ಹೌದು ಸಾವಿತ್ರಿ, ವರವನ್ನ ಕೊಟ್ಟೆ, ನೇರವಾಗಿ ಪ್ರಾಣ ಪಕ್ಷವನ್ನು ಹಿಡಿದು ಹೊರಟೇ ಬಿಟ್ಟೆ. ಯೋಚನೆಯೇ ಮಾಡಲಿಲ್ಲ. ಔರಸ ಪುತ್ರರನ್ನ ಪಡೆಯಬೇಕು. ಔರಸ ಪುತ್ರರನ್ನು ಪಡೆಯುವುದಿದ್ರೆ ಕೈ ಹಿಡಿದ ಗಂಡನಿಂದ ಪಡೆದಂತ ಸಂತಾನವೇ ಔರಸ ಸಂತಾನ ಅನಿಸಿಕೊಳ್ಳುತ್ತದೆ. ಪತಿಯ ಪ್ರಾಣವನ್ನ ಬಿಟ್ಟು ಉಳಿದದ್ದನ್ನೆಲ್ಲ ಕೊಟ್ಟೆ. ನಮ್ಮ ಲೆಕ್ಕಾಚಾರ ಎಲ್ಲ ದೊಡ್ಡ ಹೊಡೆತ ಆಗಿ ಹೋಯ್ತು ನೋಡಿ. ನಾವೆಲ್ಲ ಸಿಕ್ಕಿಬಿದ್ದದ್ದೇ ಇಂತಿಂತ ಸಣ್ಣ ಸಣ್ಣ ವಿಷಯದಲ್ಲಿ ಈಗ ಗೊತ್ತಾಯಿತು. ನನ್ನ ಗ್ರಹಿಕೆಗೆ ಬರಲೇ ಇಲ್ಲ. ನೀನು ಔರಸ ಪುತ್ರವನ್ನ ಕರುಣಿಸು ಎನ್ನುವಲ್ಲಿ ತನ್ನ ಪತಿಯ ಪ್ರಾಣವನ್ನ ಮರಳಿಸು ಎನ್ನುವಂತ ಧ್ವನಿಯ ಅರ್ಥವನ್ನು ಇಟ್ಟಿದ್ದೆ. ಎಲ್ಲ ನಿನ್ನ ಎಷ್ಟು ಬುದ್ಧಿವಂತಳೆ ನೀನು. ನಾನು ಮಾಡುವಂತ ಕಾರ್ಯಕ್ಕೂ ತಡೆಯನ್ನು ಒಡ್ಡಿಬಿಟ್ಟೆ ನೀನು. ನಂದು ಕ್ಷಣವೂ ಮರಣವನ್ನು ತಪ್ಪಿಸಿಕೊಳ್ಳುವ ಯೋಗ್ಯತೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಹಾಗಿರುವಾಗ ನನ್ನ ಕಾರ್ಯವನ್ನು ಈವರೆಗೆ ಖಂಡಿಸಿ ತಡೆದು ನಿಲ್ಲಿಸಿದ್ದಷ್ಟೇ ಅಲ್ಲ, ಯಮ ಆಡಿದ ಮಾತನ್ನ ನಿಯಮವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ
ಸತ್ತು ಬಿದ್ದ ನಿನ್ನ ಪತಿಯ ನಾನು ಬದುಕಿಸಿಕೊಡಬೇಕಾದ ಅನಿವಾರ್ಯ ಕರ್ತವ್ಯ ಧರ್ಮ ನನಗೆ ಅನಿಸಿಬಿಟ್ಟಿರಿ. ಸಾವಿತ್ರಿ, ನಿನ್ನ ಘನ ವ್ಯಕ್ತಿತ್ವದ ಎದುರಿನಲ್ಲಿ ಯಮನೇ ನಾನು ಕುಬ್ಜನಾಗಿ ಹೋಗಿದ್ದೇನೆ. ಪ್ರಪಂಚದಲ್ಲಿ ಪತಿನಿಷ್ಠೆ ಏನು, ಪತಿವ್ರತ ಧರ್ಮದ ಪ್ರಭಾವ ಏನು ಎನ್ನುವುದನ್ನು ನಿನ್ನ ಆಚರಣೆಯಿಂದ ಲೋಕಂಪಕ್ಕೆ ತೋರಿಸಿಕೊಟ್ಟಿದ್ದೀಯ. ಯಮನ ನಿಯಮದಲ್ಲಿ ಭಂಗ ಇಲ್ಲವೇ ಇಲ್ಲ. ಅರ್ಧಾಯುಷ್ಯದಲ್ಲಿ ಗತಿಸಿದವ ನಿನ್ನ ಗಂಡ ಆ ಚಿರಂಜೀವಿಯೇನಲ್ಲ ಅಂತ ನಿನಗೂ ಗೊತ್ತುಂಟು. ಆದ್ರೂ ಪೂರ್ಣಾಯುಷ್ಯ ಆಗಬೇಕೆನ್ನುವಂತ ಹಂಬಲ ನೀನು ಹೊಂದಿದ್ದೆ, ಅವನೊಂದಿಗೆ ಬದುಕಬೇಕು ಅಂತ. ಮಧ್ಯ ಲೋಕದಲ್ಲಿ ಸಾಮಾನ್ಯ ಲೆಕ್ಕಾಚಾರ ಒಬ್ಬ ವ್ಯಕ್ತಿಯದು 100 ವರ್ಷ, ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಾರಿಗಳನ್ನು ಎಚ್ಚರಿಸಿ ಪತಿಯನ್ನ ಬಿಟ್ಟು ಹೋಗುವುದಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದ್ಯಾನೆ. ಒಲಿದು ನಿಂತಿದ್ದೇನೆ, ನಿನ್ನ ಪತಿಯ ಪ್ರಾಣವನ್ನ ಮರಳಿ ಕೊಟ್ಟಿದ್ದೇನೆ. ಇಲ್ಲ, ಕೊರಳಗಿಟ್ಟಿರುವಂತ ಈ ಪಾಶವನ್ನ ಮರಳಿ ನಾನು ಕೊಟ್ಟಿದ್ದೇನೆ. ಸಾವಿತ್ರಿ, ಈವರೆಗೆ ನೀನು ಕೇಳಿದ್ದನ್ನ ನಾನು ಕೊಟ್ಟೆ, ಈಗ ನಾನಾಗಿಯೇ ಒಲಿದು ಕೊಡ್ತಾ ಇದ್ದೇನೆ. ನಿನ್ನ ಗಂಡನ ಆಯುಷ್ಯದ ಪ್ರಮಾಣ 100 ವರ್ಷ ಅನ್ನುವ ಕರ್ಮಭೂಮಿಯ ನಿಯತಿಗೆ ಅನುಗುಣವಾಗಿ 400 ವರ್ಷದ ಹೇಯವಿಲ್ಲದಂತ ದೀರ್ಘ ಆಯುರ ಆರೋಗ್ಯ ಭಾಗ್ಯದ ಆಯುಷ್ಯವನ್ನ ನೀಡಿದ್ದೇನೆ. ಈ ಪ್ರಪಂಚದಲ್ಲಿ ಸ್ತ್ರೀ ಪುಣ್ಯ ಪುರುಷ ಭಾಗ್ಯ ಅಂತ ಒಂದು ಮಾತು. ನಿನ್ನ ವ್ರತ ಧರ್ಮ, ಆ ನಿನ್ನ ಪುಣ್ಯ ಸಂಚಯ, ಪತಿವ್ರತ ಧರ್ಮದ ನಿಷ್ಠೆ ಇದೇ ನಿನ್ನ ಗಂಡನಿಗೆ ಮರಳಿ ಜೀವವಾಗಿ ಲಭಿಸಿದೆ. ಲೋಕಕ್ಕೆ ಮಾದರಿಯ ಹೆಣ್ಣಾದ ನೀನು ಆದರ್ಶವಾದ ಸತಿ ಸಾವಿತ್ರಿ ಎನ್ನುವ ಹಾಗೆ ಪ್ರೀತಿಯನ್ನ ಲೋಕಮುಖದಲ್ಲಿ ಪಡೆ. ಹೇಯವಿಲ್ಲದಂತ ಅಗಣಿತವಾದಂತ ಸಂಪತ್ತು ಐಶ್ವರ್ಯ ಎಲ್ಲವನ್ನ ನಿನ್ನಗೆ, ನಿಮ್ಮ ಬದುಕಿಗೆ, ನಿನ್ನ ಗಂಡನಿಗೆ ನಾನು ಮಾಡಿಸಿದ್ದೇನೆ. ಪ್ರಪಂಚದಲ್ಲಿ ಹೆಣ್ಣಾದವಳು ಹೇಗಿರಬೇಕು ಎನ್ನುವುದಕ್ಕೆ ನೀನು ನಿದರ್ಶನವು ಇನ್ನು ಮುಂದೆ. ಯಾವ ಗೃಹಿಣಿಯರು ನಿನ್ನ ಹೆಸರನ್ನ ಹೇಳಿ ಬದುಕನ್ನ ಸಾಗಿಸ್ತಾರೋ, ಇಲ್ಲ ಯಾರು ನಿನ್ನ ದಾರಿಯನ್ನು ಹಿಡಿತಾರೋ, ಅದರ ಅರ್ಥ ಯಮನ ಬೆನ್ನು ಹಿಂದೆ ಬರಬೇಕು ಅಂತಲ್ಲ. ಪತಿವ್ರತ ಧರ್ಮ ಪರಾಯಣತೆಯನ್ನು ಪಾಲಿಸಿದರು ಅಂತವರ ಓಲೆಯ ಭಾಗ್ಯ ನಿನ್ನ ಹೆಸರಿನಿಂದ ಸ್ಥಿರವಾಗಿ ಇದೀಗ ತಾನೇ ನಿದ್ರೆ ಮಾಡಿ ಎದ್ದವರ ಹಾಗೆ ಅನುಭವಿಸುತ್ತಿದ್ದೀರಿ. ಏನೂ ನನಗೆ ಅರ್ಥವಾಗುತ್ತಿಲ್ಲ. ಇಲ್ಲಿ ನಡೆದಂತಹ ಘಟನೆ ಬಹಳಷ್ಟು ಇದೆ. ವಟ ಸಾವಿತ್ರಿ ವ್ರತವನ್ನ ಮಾಡಿರುವುದರಿಂದ ಮುಂದಾದಂತಹ ಘಟನೆಗಳನ್ನೆಲ್ಲ ಇದು ತಂದೆ ತಾಯಿಯವರ ಬಳಿಯಲ್ಲೇ ಹೇಳುತ್ತೇನೆ. ಅಲ್ಲಿವರೆಗಾಗಿ ಒಳಗೆ ಹೋಗೋಣ. ಕುಮುದದಳ ಲೋಚನೆಗೆ ಕಾಮಾರಿ ನಾಯಕಗೆ ವಿಮಲ ಕೋಮಲ ಗಾತ್ರ ಸರ್ವಾಣಿಗ ಸರಜನ್ಮ